ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸೊಪ್ಪಿನ ಸಾರು ಮಾಡ್ತಾಯಿದ್ದೀನಿ. ಫಸ್ಟು ಕುಕ್ಕರ್ನ ತೊಗೋಬೇಕು. ಕುಕ್ಕರ್ನ ತೊಗೊಂಡ್ಬಿಟ್ಟು ಒಂದು ಗ್ಲಾಸು ನೀರನ್ನು ಹಾಕಿ ಕುಕ್ಕರ್ನ ಸ್ಟವ್ ಮೇಲೆ ಇಡಬೇಕು. ಇಟ್ಟ ನಂತರ ಅದಕ್ಕೆ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. 1 ಕಪ್ ತೊಗರಿಬೇಳೆಯನ್ನು ತೊಳೆದ್ಬಿಟ್ಟು ನೀಟಾಗಿ ನೀರಲ್ಲಿ ಕ್ಲೀನಾಗಿ ತೊಳೆದ್ಬಿಟ್ಟು ಹಾಕಬೇಕು. ಫ್ರೆಂಡ್ಸ್, ನಮ್ಮ ಕಡೆ ಒಂಥರ ಡಿಫ್ರೆಂಟಾಗಿ ಸ್ಟೈಲಿಶ್ ಆಗಿ ಪಪ್ಪು ಬಹಳ ರುಚಿಯಾಗಿ ಮಾಡ್ಬೋದು ಫ್ರೆಂಡ್ಸ್. ನಾನು ಮಾಡಿ ತೋರಿಸ್ತೀನಿ ಇವತ್ತು ನಿಮಗೆ. ನೀರು ಕಾದ ನಂತರ ಬೇಳೆ ಹಾಕಬೇಕು ಫ್ರೆಂಡ್ಸ್. ನೋಡಿ, ನೋಡಿ ಫ್ರೆಂಡ್ಸ್, ಬೇಳೆ ಹಾಕಿದ ನಂತರ ಒಂದು ಚಿಟಕಿ ಅರಿಶಿನ ಹಾಕಬೇಕು. ಅರಿಶಿನ ಹಾಕಿದ ನಂತರ ನಾವು ಒಂದು ಸ್ವಲ್ಪ ಬೇಳೆ ಕುದಿಲಿಕ್ಕೆ ಎಣ್ಣೆ ಹಾಕಬೇಕಾಗತ್ತೆ. ತದನಂತರ ಈಗ ನೆಕ್ಸ್ಟ್ ತರಕಾರಿ ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಬೇಳೆ ಕುದಿಯುವಾಗ ನಾವೇನು ಮಾಡಬೇಕು, ಟೊಮೆಟೊ ಹಾಕ್ತಾಯಿದ್ದೀನಿ. ಕಟ್ ಮಾಡಿಟ್ಟಿರುವ ಟೊಮೆಟೊ ಹಾಕ್ತಾಯಿದ್ದೀನಿ 2. ರುಚಿಗೆ ನಾವು ಒಂದೇ ಒಂದು ಆನಿಯನ್ ಹಾಕ್ತಾಯಿದ್ದೀವಿ. ಸಾಂಬಾರಲ್ಲಿ ಜಾಸ್ತಿ ಹಾಕಬಾರ್ದು, ಒಂದೇ ಒಂದು ಹಾಕಿಬಿಟ್ಟು ನಂತರ ತೊಳೆದು ಕಟ್ ಮಾಡ್ಕೊಂಡಿರುವ ಸಣ್ಣಗೆ ಹೆಚ್ಕೊಂಡು ಕಟ್ ಮಾಡಿಟ್ಟಿರುವಂತಹ ಈ ಸೊಪ್ಪು, ಪಾಲಕ್ ಸೊಪ್ಪು ಮತ್ತು ನಾನು ಸ್ವಲ್ಪ ಲೈಟಾಗಿ ಸಬ್ಬಾಕ್ಸಿ ಸೇರಿಸಿದ್ದೀನಿ ಮೆಂತ್ಯ ಜೊತೆಗೆ. ರುಚಿಯಾಗಿರುತ್ತೆ ಫ್ರೆಂಡ್ಸ್. ಆರೋಗ್ಯಕರವಾದಂತಹ ಈ ಸೊಪ್ಪಿನ ಸಾರು ತುಂಬ ರುಚಿಯಾಗಿರುತ್ತೆ. ನಮ್ಮ ಕಡೆ ಈ ಥರನೇ ಎಲ್ಲ ನಾವು ರೆಡಿ ಮಾಡ್ತೀವಿ. ನಾವು ಅರಿಶಿನ ಪುಡಿ ಆಲ್ರೆಡಿ ಹಾಕಿರೋದ್ರಿಂದ ನಾನಿವತ್ತು ಹಸಿಮೆಣ್ಸಿಕಾಯಿ ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಖಾರ ಪುಡಿ ಹಾಕ್ತಾಯಿದ್ದೀನಿ. 1 ಚಮಚ ಖಾರ ಪುಡಿ ಹಾಕಿ ನಂತರ ರುಚಿಗೆ 1 ಚಮಚ ಉಪ್ಪು ಫ್ರೆಂಡ್ಸ್ ಈಗ ಹಾಕಬೇಕು. ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು 1 ಚಮಚ ಉಪ್ಪು, 1 ಚಮಚ ಖಾರದ ಪುಡಿ. ನಾವು ಆಲ್ರೆಡಿ ಅರಿಶಿನ ಪುಡಿ ಆಯಿಲ್ ಹಾಕಲೇ ಬಳಸಿದ್ದೀವಿ ಫ್ರೆಂಡ್ಸ್. ನೋಡಿರಿ, ನಿಂಬೆಹಣ್ಣು ಗಾತ್ರದಷ್ಟು ತೊಳೆದಿಟ್ಟಿರ್ತಕ್ಕಂತಹ ಹುಣಸೆ ಹಣ್ಣು. ನೋಡಿರಿ, ಈ ಹುಣಸೆ ಹಣ್ಣನ್ನು ಸ್ವಲ್ಪ ಸಾಂಬಾರೊಳಗಡೆ ನಾವು ಹಾಕ್ತಾಯಿದ್ದೀವಿ. ತರಕಾರಿನ ಈಗ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನೀಟಾಗಿ ಹಿಂಗೆ ಸ್ಪೂನಲ್ಲಿ ಕೆಳಗೆ ಮೇಲೆ ಸ್ಪ್ರೆಡ್ ಮಾಡಿ ಕಲಸಿ ಈಗ ನಾವು ಕುಕ್ಕರ್ನ ಲಿಡ್ನ ಮುಚ್ಚಬೇಕಾಗತ್ತೆ. ಈಗ ಕುಕ್ಕರ್ ಲಿಡ್ ತೆಗೆಯೋ ಸಮಯ ಬಂದಗಳೇ ಸಂಪೂರ್ಣವಾಗಿ ಹೋಗಿದೆ. ನಾವು ಇಲ್ಲಿ ಸೊಪ್ಪು ಸಾಂಬಾರಿಗೆ ಒಗ್ಗರಣೆ ಹಾಕಲ್ಲ. ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಐಟಮ್ಸ್ನ ನಾವು
ಈಗ ನೋಡಿ ಕುಕ್ಕರ್ ಲಿಡ್ ತೆಗೆದಾಗಿದೆ. ಇದನ್ನು ಈಗ ಹೀಗೆ ಇದು ಮತ್ಸ್ಯಗುಂಡು ಅಂತಾರೆ ಫ್ರೆಂಡ್ಸ್, ನಮ್ಮ ಕಡೆ ಇದನ್ನು ಪಪ್ಗಿತ್ತಿ ಅಂತ ಹೇಳ್ತೀವಿ. ಇದನ್ನು ತೊಗೊಂಡ್ಬಿಟ್ಟು ಫಸ್ಟ್ ಏನು ಮಾಡಬೇಕು, ನೀರನ್ನ ಬೇರ್ಪಡಿಸ್ಕೋಬೇಕಾಗತ್ತೆ. ನಾವು ಇದರಲ್ಲಿ ಇರ್ತಕ್ಕಂಥ ನೀರನ್ನ ಬಸ್ಕೋಬೇಕಾಗುತ್ತೆ. ಒಂದು ಬೌಲ್ಗೆ ನೀರನ್ನ ಬೇರ್ಪಡಿಸಿ ನೋಡಿ ಫ್ರೆಂಡ್ಸ್, ಈ ಥರ ನೀರನ್ನ ಸಾಂಬಾರೊಳಗಿರ್ತಕ್ಕಂತಹ ಈ ಒಂದು ಬೇಳೆ ಕಟ್ಟು ಅಂತ ಹೇಳ್ತೀವಲ್ವ, ಅದರ ಸಹ ಬೇರ್ಪಡಿಸಿದ್ದೀವಿ. ಈಗ ಸಾರನ್ನ ಒಂದು ಈ ಸ್ಮ್ಯಾಶರ್ ಪಪ್ಗಿತ್ತಿಯಿಂದ ನಾವು ಮಸ್ಕೋಬೇಕಾಗತ್ತೆ ನುಣ್ಣಗೆ. ನೋಡಿ ಫ್ರೆಂಡ್ಸ್, ಈಗ ಬೇರ್ಪಡಿಸಿರ್ತಕ್ಕಂತಹ ಸಾಂಬಾರು ಇದರೊಳಗೆ ನಾವು ತೆಗೆದಿದ್ವಲ್ವ ಕಟ್ಟು, ಅದನ್ನು ಇದರಲ್ಲಿ ಹಾಕಿ ಕಲಿಸ್ಕೋಬೇಕಾಗುತ್ತೆ. ಈಗ ನಾವು ಸಾಂಬಾರಿಗೆ ಒಗ್ಗರಣೆ ಕೊಡಬೇಕಾಗತ್ತೆ. ನಮ್ಮ ಮನೆಯಲ್ಲಿ ಚಿಕ್ಕದು ಒಗ್ಗರಣೆಗೆ ಹಾಕ್ಲಿಕ್ಕೆ ಅಂತಲೇ ಹೊಸ ತೊಗೊಂಡು ಬಂದಿದ್ದೀವಿ. ಬಟ್ ನನಗೆ ಕಂಫರ್ಟ್ ಅನಿಸ್ತಾ ಇಲ್ಲ. ಅದರಿಂದ ನಾನು ಕಾದ ಬಾಣಲಿಗೆ 5ರಿಂದ 6 ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ, ಸೊಪ್ಪಿನ ಸಾಂಬಾರಿಗೆ ಒಗ್ಗರಣೆಗೆ ಹಾಕುವ ವಿಧಾನ ಇದು. ಲಾಸ್ಟ್ಗೆ ಇಲ್ಲಿ ನೋಡಿ, ಎಣ್ಣೆ ಕಾದ ನಂತರ ನಾವು ಏನು ಮಾಡಬೇಕಾಗತ್ತೆ, ಫಸ್ಟ್ ಇಲ್ಲಿ ನೋಡಿ, ಫಸ್ಟ್ ಸಾಸಿವೆ ಜೀರಿಗೆ ಹಾಕಬೇಕಾಗತ್ತೆ. ನೋಡಿ, ಈ ರೀತಿ ಸಾಸಿವೆ ಜೀರಿಗೆನ ಹಾಕಬೇಕಾಗತ್ತೆ. ಇದು ಚಟಪಟ ಸಿಡಿದ ನಂತರ ನೆಕ್ಸ್ಟ್ ನಾವು ಬೆಳ್ಳುಳ್ಳಿ ಹಾಕಬೇಕಾಗತ್ತೆ. ನೋಡಿ, ನಾಟಿ ಬೆಳ್ಳುಳ್ಳಿ, ಜಜ್ಜಿರ್ತಕ್ಕಂತಹ ನಾಟಿ ಬೆಳ್ಳುಳ್ಳಿದು ನೋಡಿ ಸ್ಮೆಲ್ ಬರ್ತಾ ಇದೆ. ಇದನ್ನು ಜಜ್ಜಿರಬೇಕಾಗತ್ತೆ. ನಂತರ ನಾವು ಕರಿಬೇವು ಹಾಕಬೇಕಾಗುತ್ತೆ. ನೋಡಿ, ಕರಿಬೇವು ನಂತರ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ, ಮೆಣಸಿನ್ಕಾಯಿನ ಸೇರಿಸ್ತಾಯಿದ್ದೀನಿ. ಇದಕ್ಕೆ ಗುಂಟೂರು ಖಾರ ಅಂತ ಕರೀತಾರೆ. ಬ್ಯಾಡಗಿ ಮೆಣಸಿನ್ಕಾಯಿ ಅಲ್ಲ ಇದು. 3 ಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ ಯಾವ ಥರ ಗೋಲ್ಡನ್ ಬ್ರೌನ್ ಬರ್ತಾಯಿದೆ ಎಲ್ಲ. ನಾನು ಲಾಸ್ಟ್ಲಿ ಇದು ಒಂದು ಸೊಪ್ಪಿನ ಸಾಂಬಾರು ರುಚಿ ಆಗ್ಲಿಕ್ಕಂತಲೇ ಏನು ಮಾಡ್ತೀನಿ ಅಂದರೆ, ಒಂದು ಆನಿಯನ್ ತೊಗೊಂಡ್ಬಿಟ್ಟು ಇದಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ನೋಡಿ, ರುಚಿ ಹೆಚ್ಚಾಗಲಿಕ್ಕೆ ಒಂದು ಆನಿಯನ್ನ ಕಟ್ ಮಾಡಿಬಿಟ್ಟು ನಾವು ಈ ಒಗ್ಗರಣೆಯಲ್ಲಿ ಸೇರಿಸ್ಬೇಕಾಗತ್ತೆ ಫ್ರೆಂಡ್ಸ್. ನೋಡಿ ನೋಡಿ ಉರಿ ಮೀಡಿಯಮಲ್ಲೇ ಇರಬೇಕು, ಹೆಚ್ಚಿಟ್ಕೋಬಾರ್ದು. ನೋಡಿ, ಆನಿಯನ್ ಎಲ್ಲ ಯಾವ ಥರ ಫ್ರೈ ಆಗ್ತಾಯಿದೆ, ಗೋಲ್ಡ್ ಕಲರ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ಈಗ ಲೈಟ್ ಬ್ರೌನ್ ಬರುತ್ತೆ, ಈಗೆಲ್ಲ ಗೋಲ್ಡ್ ಕಲರ್ ಬರುತ್ತೆ.
ನೋಡಿ, ಈಗ ನಾವು ಎಲ್ಲ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನಾವು ಆಲ್ರೆಡಿ ಅರಿಶಿನ, ಉಪ್ಪು ಎಲ್ಲ ಮೊದಲಿಗೆ ನಾವು ಬೇಯಿಸ್ಬೇಕಾದ್ರೆ ಕುಕ್ಕರಲ್ಲಿ ಹಾಕಿರ್ತೀವಿ. ಸಾಂಬಾರು ಪುಡಿ, ಹುಣಸೆಹಣ್ಣು ಎಲ್ಲ ಪದಾರ್ಥಗಳನ್ನ. ಈಗ ಇದು ಜಸ್ಟ್ ಒಗ್ಗರಣೆಗೆ ಹಾಕಲಿಕ್ಕೆ ಮಾತ್ರ. ಈ ರೀತಿ ನಾವು ಗೋಲ್ಡನ್ ಬ್ರೌನ್ವರೆಗೂ, ಆನಿಯನ್ ಎಲ್ಲ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ ನೀಟಾಗಿ, ಹಸಿ ವಾಸನೆ ಹೋಗೋವರೆಗೂ. ರುಚಿಯಾಗಿರುತ್ತೆ ಸಾಂಬಾರು. ಈ ರೀತಿ ನಾವು ಡಿಫ್ರೆಂಟಾಗಿ ಆನಿಯನ್ನ ಲಾಸ್ಟಲ್ಲಿ ಒಂದು ಹಾಕಿಬಿಟ್ಟು, ಮತ್ತು ಬೆಳ್ಳುಳ್ಳಿಯನ್ನು ಸಹ ಒಂಥರ ಘಮ ಫ್ಲೇವರು ಬರಲಿಕ್ಕೆ ಲಾಸ್ಟ್ ಒಗ್ಗರಣೆ ಹಾಕಬೇಕಾದ್ರೆ ಹಾಕಿದರೆ ಅದ್ರ ರುಚಿನೇ ಬೇರೆ ಫ್ರೆಂಡ್ಸ್. ಸೊಪ್ಪಿನ ಸಾರಿನ ರುಚಿನೇ ಬೇರೆ. ಅದಕ್ಕೆ ನಾನು ಹೇಳಿದ್ದು ಡಿಫ್ರೆಂಟಾಗಿರ್ತಕ್ಕಂತಹ ಸೊಪ್ಪಿನ ಸಾರು ಅಂತ. ನಮ್ಮ ಮನೆಯಲ್ಲಿ ನಾವು ಇದೇ ಥರ ಮಾಡ್ಕೊಳ್ತೀವಿ ಫ್ರೆಂಡ್ಸ್. ನೀವು ಟ್ರೈ ಮಾಡಬೇಕು ಫ್ರೆಂಡ್ಸ್ ಒಂದು ಸಾರಿ, ಚೆನ್ನಾಗಿರುತ್ತೆ, ಭಾಳ ರುಚಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ರೊಟ್ಟಿ, ಕಡಲೆಪುಡಿ, ಶೇಂಗಾ ಪುಡಿ, ಮೊಸರು, ಬೇಳೆಪಪ್ಪು ಎಲ್ಲ ಸವಿಯಲು ಸಿದ್ಧವಾಗಿದೆ ಫ್ರೆಂಡ್ಸ್. ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ನನ್ನ ಬಂಧುಗಳೇ.